ಆ್ಯಕ್ಚುಲಿ ತುಂಬ ಸಿನಿಮಾಗಳು ರಿಲೀಸ್ ಟೈಮಿಗೆ ಬಂದಾಗ ಮಾತ್ರ ಸುನಾಮಿ ಎದ್ದೊಳುತ್ತೆ. ಬಟ್ ಇಲ್ಲಿ ರಾಮಾಯಣದು ಜಸ್ಟ್ ಒಂದು ಟೈಟಲ್, ಒಂದು ಟೀಸರ್ ಬಂದಿದ್ದಕ್ಕೇ, ಒಂದು ಗ್ಲಿಮ್ಸ್ ಬಂದಿರೋದಕ್ಕೇ ಬುಕ್ ಮೈ ಶೋ ಅಲ್ಲಿ ಫುಲ್ಲು ಕಂಪ್ಲೀಟ್ಲಿ ರೆಕಾರ್ಡು ಬ್ರೇಕ್ ಆಯ್ತೈತೆ. ಸೊ ನಾನು ಇವಾಗ ನನಗೆ ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ ಯಾಕೆ ಈ ಥರ ಆಗ್ತಾಯಿದೆ, ಏನಕ್ಕೆ ಈ ಥರ ನಡೀತಾ ಇದೆ ಅಂತ. ನೋಡಿ, ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ನಮ್ಮ ರಾಕಿ ಬಾಯ್. ಸೊ ತುಂಬ ಜನ ಹೇಳ್ತಿದ್ದಾರೆ ಬಾಲಿವುಡ್ಗೆ ಹೋಗ್ಬಿಟ್ಟು ಈ ಥರ ಮಾಡ್ತಾಯಿದ್ದಾರೆ ಅದು ಇದು ಅಂತ. ಸೊ ಆ್ಯಕ್ಚುಲಿ ನಮಗೆಲ್ಲ ತುಂಬ ಪ್ರೌಡ್ ಫೀಲಿಂಗ್ ಇದೆ, ಆಯಿತಾ. ಸೊ ನೀವು ನೋಡಿ, ಸಿನಿಮಾ ಎಲ್ಲ ರಿಲೀಸ್ ಆದಮೇಲೆ ಅವರು ಏನಕ್ಕೆ ಹೋಗವ್ರೆ, ಏನಕ್ಕೆ ಮಾಡ್ತಾವ್ರೆ ಅನ್ನೋದೆಲ್ಲ ನಿಮ್ಗೆ ನೆಕ್ಸ್ಟು ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ತುಂಬ ಜನ ಅಂದ್ಕೊಳ್ಳೋದು ಇಲ್ಲಿ ಬಿಟ್ಟು ಅಲ್ಲೋದ್ರು, ಅಲ್ಲಿ ಬಿಟ್ಟು ಇಲ್ಲಿ ಬಂದರು, ಆ ಥರದ್ದೆಲ್ಲ, ಆಯಿತಾ. ಸೊ ಅಲ್ಲೋಗಿ ಏನು ಇಂಪ್ಯಾಕ್ಟ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ತುಂಬ ವರ್ಲ್ಡ್ ವೈಡ್ ಹಿಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ, ಆಯಿತಾ. ಅದು ಕಂಪ್ಲೀಟ್ಲಿ ಆಗೇ ಆಗುತ್ತೆ. ಈಗ ನಾನು ನಿಮ್ಗೆ ಅದನ್ನು ಒಂದು ಛಲಕ್ ತೋರಿಸ್ತಾ ಇದ್ದೀನಿ ನೋಡಿ ಏನಾಗಿದೆ ಅಂತ. ಅಫ್ಕೋರ್ಸ್ ಯೂಟ್ಯೂಬಲ್ಲೆಲ್ಲ ಆಲ್ರೆಡಿ ತುಂಬ ಮಿಲಿಯನ್ಸ್ಗಳ ವ್ಯೂಸ್ ಎಲ್ಲ ಬಂದಿದೆ. ಆ್ಯಂಡ್ ಅವರು ಯಾವುದ್ರಲ್ಲಿ ರಿಲೀಸ್ ಮಾಡ್ತೀವಿ ಅಂತಲೂ ಕೂಡ ಹೇಳಿಲ್ಲ. ಬಟ್ ಆದರೂ ಕೂಡ ಸಡನ್ನಾಗಿ ರಿಲೀಸ್ ಮಾಡಿ, ಅದು ಹೊಸ ಚಾನಲ್ಲು, ವರ್ಲ್ಡ್ ಆಫ್ ರಾಮಾಯಣ ಅನ್ನೋ ಒಂದು ಹೊಸ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿರೋದವರು. ಅದು ನಿಜವಾಗ್ಲೂ ಅದು ರಿಯಲ್ ಫೇಕ ಅಂತ ಅನ್ನಿಸ್ಬಿಡ್ತಿತ್ತು ಸ್ಟಾರ್ಟಿಂಗ್ ನೋಡಿದಾಗ. ಬಟ್ ಆ ಒಂದು ಚಾನಲಲ್ಲೇ ಈ ಒಂದು ವಿಡಿಯೋ, ಅಂದರೆ ಈ ಒಂದು ಟೀಸರ್ ಆಲ್ರೆಡಿ ಅಬೌವ್ 8 ಮಿಲಿಯನ್ ಕ್ರಾಸ್ ಆಗಿದೆ. ಸೊ ನೀವು ನೋಡ್ಬೋದು, ಇನ್ನೇನಾದ್ರು ಪ್ಲ್ಯಾನ್ ಮಾಡಿದರೆ ಎಷ್ಟು ಕಿತ್ಕೊಂಡು ಹೋಗ್ತಿದ್ದು ಅಂತ. ಈಗ ಆಲ್ರೆಡಿ ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಇದನ್ನು ಆಲ್ರೆಡಿ ಪಬ್ಲಿಷ್ ಮಾಡಿದ್ದಾರೆ, ಈ ಒಂದು ಗ್ಲಿಮ್ಸನ್ನು. ಸೊ ಇವಾಗ ಬನ್ನಿ, ಆ್ಯಕ್ಚುಲಿ ಬುಕ್ ಮೈ ಶೋ ಅಲ್ಲಿ ಇವಾಗ ರಾಮಾಯಣನ ಲೀಸ್ಟ್ ಮಾಡಿದ್ದಾರೆ, ಆಯಿತಾ. ಇಷ್ಟು ದಿನ ಏನೂ ಲೀಸ್ಟ್ ಇರಲಿಲ್ಲ, ರಾಮಾಯಣದು ಆ್ಯಡ್ ಮಾಡಿರಲಿಲ್ಲ. ಯಾಕೆಂತಂದರೆ ಸೊ ಖುದ್ದಾಗಿ ಅವರೆಲ್ಲೂ ಕೂಡ ಒಂದು ಗ್ಲಿಮ್ಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಬಿಟ್ಟಿರಲಿಲ್ಲ. ಈಗ ಬೇಕಾದ್ರೆ ಹೋಗ್ಬಿಟ್ಟು ಬುಕ್ ಮೈ ಶೋ ಅಲ್ಲಿ ನೀವು ರಾಮಾಯಣ ಅಂತ ಸರ್ಚ್ ಮಾಡಿ, ನಿಮಗೆ ರಾಮಾಯಣದು ಒಂದು ಲೀಸ್ಟ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಆ ಸಿನಿಮಾದು ಟ್ರೈಲರ್, ಟೀಸರ್ ಏನು ಬಿಟ್ಟಿದ್ದಾರೆ ಅದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನೀವಲ್ಲಿ ಕೆಳಗಡೆ ನೋಡ್ಬೋದು 33,700 ಜನ ಈಗ ಆಲ್ರೆಡಿ ಇಂಟ್ರೆಸ್ಟೆಡ್ ಬಟನ್ನ ಒತ್ತಿದ್ದಾರೆ, ಅಂದರೆ ಲೈಕ್ ಬಟನ್ನ ಒತ್ತಿದ್ದಾರೆ ಅಂತಲೇ ಅರ್ಥ. ಸೊ ಇನ್ನೂ ಸಿನಿಮಾದು ಟ್ರೈಲರು, ಒಂದು ಏನಪ್ಪ ಈ ಸಾಂಗ್ಸ್ಗಳು, ಇನ್ನೊಂದು ಟೀಸರು ಗೀಸರ್ ಏನೂ ಇಲ್ಲ, ಜಸ್ಟ್ ಒಂದು ಗ್ಲಿಮ್ಸ್ಗೋಸ್ಕರನೇ ಇಷ್ಟು ಒಂದು ಹೈಪ್ ಕ್ರಿಯೇಟ್ ಆಗಿದೆ. ಬೇಕು ಅಂದರೆ ನೀವು ಅಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಮೇಲೆ ಹೋಗಿ ಕ್ಲಿಕ್ ಮಾಡ್ಬೋದು, ಆದಷ್ಟು ಕ್ಲಿಕ್ ಮಾಡಿ. ಸೊ ರೆಕಾರ್ಡ್ ಬ್ರೇಕ್ ಮಾಡಿ, ಓಕೆ. ಸೊ ಇಲ್ಲಿ ಅವರು ಆ್ಯಕ್ಚುಲಿ ಎಲ್ಲ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ, ಸ್ಟೋರಿ ಏನಿರುತ್ತೆ ಆ್ಯಂಡ್ ಮೇಯ್ನ್ ಥೀಮ್ ಏನಿರುತ್ತೆ ಅದೆಲ್ಲ ನಿಮಗೆ ಇಲ್ಲಿ ಹಾಕಿದ್ದಾರೆ. ಆಮೇಲೆ ಕ್ಯಾಸ್ಟ್ ಮತ್ತು ಯಾರ್ಯಾರೆಲ್ಲ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು, ರಣಬೀರ್ ಅವರು ರಾಮ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ರವಿ ಅವರು ಲಕ್ಷ್ಮಣ್, ಮತ್ತು ಸಾಯಿ ಪಲ್ಲವಿ ಅವರು ಸೀತಾ, ಮತ್ತು ಸನ್ನಿ ಅವರು ಹನುಮಾನ್ ಆಗಿ. ಸೊ ಯಶ್ ಅವರು ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರುತ್ತೆ ರಾವಣ. ಒಟ್ಟಾರೆ ನೀವೇನು ಹೇಳಿ, ಈಗ ಆಲ್ರೆಡಿ ಬುಕ್ ಮೈ ಶೋ ಅಲ್ಲಿ 33,000 ಜನ ಇಂಟ್ರೆಸ್ಟ್ ತೋರಿಸಿರೋದ್ರಿಂದ ಈ ಒಂದು ಸಿನಿಮಾಗೆ ಇನ್ನೊಂದು ಒಳ್ಳೆ ಹೈಪ್ ಸಿಕ್ಕಿದೆ. ಸಿನಿಮಾದ ಇನ್ನೂ ಒಂದಷ್ಟು ನ್ಯೂಸ್ಗಳು ಬರ್ತಾ ಇದು ಇನ್ಕ್ರೀಸ್ ಆಗುತ್ತೆ. ನೋಡ್ತಾ ಇರಿ ಯಾವ ಲೆವೆಲಿಗೆ ಸೌಂಡ್ ಆಗುತ್ತೆ ಈ ಒಂದು ಸಿನಿಮಾ ಅಂತ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ. ಲವ್ ಯು ಆಲ್ ಗೈಸ್.